ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಊಟಿದು ಒಂದು ಫೇಮಸ್ಸು ಚರ್ಚ್ ತೋರಿಸ್ತೀನಿ ನೋಡಿ. CSI ಥಾಮಸ್ ಚರ್ಚ್ ಅಂತ. ಊಟಿಲಿ 151 ವರ್ಷ ಹಳೆ ಚರ್ಚ್ ಇದು. ನೀವು ಊಟಿಗೆ ಬಂದರೆ ಊಟಿ ಬಸ್ ಸ್ಟ್ಯಾಂಡ್ ಇದೆ, ಮೇನ್ ಬಸ್ ಸ್ಟ್ಯಾಂಡಿಂದ ಬರೀ 2 ನಿಮಿಷ ರೈಟ್ ಸೈಡಿಗೆ ನಡ್ಕೊಂಬಂದರೆ ಅಲ್ಲೊಂದು ಸರ್ಕಲ್ ಇದೆ. ಸರ್ಕಲ್ ಎದುರುಗಡೆ ದೊಡ್ಡ ಬೋರ್ಡ್ ಕಾಣುತ್ತೆ, ಥಾಮಸ್ ಚರ್ಚ್ ಅಂತ. ಇದು ತುಂಬ ಹಳೆಯ ಕಾಲದ್ದು. ಊಟಿಗೆ ಬಂದರೆ ಖಂಡಿತ ವಿಸಿಟ್ ಮಾಡಿ. ಸೆಂಟ್ರಲ್ಲಿ ಚರ್ಚ್ ಇದೆ. ಚರ್ಚು ಸರೌಂಡಿಂಗು ಸಮಾಧಿಗಳಿದೆ. ಚರ್ಚಿಗೆ ಯಾರು ಸಂಬಂಧಪಟ್ಟಿದ್ರು, ಫಾದರ್ಸ್ ಇರ್ಬೋದು, ಚರ್ಚಲ್ಲಿ ಮೇನ್ ಯಾರ್ಯಾರಿದ್ರು ಅಂಥವ್ರ ಸಮಾಧಿ ಇದು. ಆಗಿಂದಲೂ 150 ವರ್ಷದಿಂದಲೂ ಯಾರಲ್ಲಿ ಸಂಬಂಧಪಟ್ಟವರು ಇದ್ದರು, ಯಾರ್ಯಾರು ಮೃತರಾಗಿದ್ದಾರೆ ಅವರ ಸಮಾಧಿಗಳು ಈ ಸರೌಂಡಿಂಗ್ ಚರ್ಚಲ್ಲಿ ಇರೋದು. ಒಂದೊಂದು ಸಮಾಧಿ ಮೇಲೆ ಒಂದೊಂದು ತರಹವಾರಿ ಡಿಸೈನ್ ಮಾಡಿ ಇಟ್ಟಿದ್ದಾರೆ. ಪ್ರತಿಯೊಂದು ಡಿಫ್ರೆಂಟ್ ಆಗಿದೆ ಸಮಾಧಿಗಳು. ತುಂಬ ಹಳೆ ಕಾಲದ್ದು. ಬಂದರೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಹಳೆ ಕಾಲದ್ದೆಲ್ಲ ಈಗ ನೋಡೋದೇ ಒಂದು ಅಪರೂಪ. ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಹಳೆ ಕಾಲದ್ದು ಏನು ಡಿಸೈನ್ ಇದೆ ಹಾಗೆ ಉಳಿಸಿಕೊಂಡು ಬಂದಿದ್ದಾರೆ. ಇದಕ್ಕೇನು ಎಕ್ಸ್ಟ್ರಾ ಆಲ್ಟ್ರೇಷನ್ ಏನು ಮಾಡಿಲ್ಲ. ಆಲ್ಟ್ರೇಷನ್ ಆ ಥರ ಈ ಥರ ಅಂತ ಏನು ಮಾಡಿಲ್ಲ. ಇದಕ್ಕೆ ಹೇಗೆ ಇದೆ ಹಾಗೆ ಬಿಟ್ಟಿದ್ದಾರೆ. ಅಥವಾ ನೀವೇ ಬಸ್ ಸ್ಟ್ಯಾಂಡಿಗೆ ಆ ಕಡೆ ಬಂದು ಯಾರಿಗಾರ ಕೇಳಿದ್ರೆ ಸಾಕು, ಥಾಮಸ್ ಚರ್ಚ್ ಎಲ್ಲಿದೆ ಅಂತ ಹೇಳಿದ್ರೆ ಯಾರಾದರೂ ನಿಮಗೆ ತೋರಿಸ್ಕೊಟ್ಬಿಡ್ತಾರೆ. ಇಲ್ಲ ನೀವು ಬಸ್ಸಲ್ಲಿ ಬಂದರು, ಬಸ್ ಸ್ಟ್ಯಾಂಡ್ ಎದುರುಗಡೆ ಆಟೋ ಇದೆ, ಆಟೋಯಿಂದ ಬರ್ಬೋದು, ಇಲ್ಲ ವಾಕೇಬಲ್ಲು ಬರ್ಬೋದು. ಯಾರು ಕೇಳಿದ್ರು ಇಲ್ಲಿ ತೋರಿಸ್ಬಿಡ್ತಾರೆ. ಅದ್ರ ಬಗ್ಗೆ ಏನಿಲ್ಲ. ಹಚ್ಚ ಹಸಿರು ಸಮಾಧಿಗಳ ಸೆಂಟ್ರು, ಅಕ್ಕ ಸರೌಂಡಿಂಗ್ ಎಲ್ಲ ಹಚ್ಚ ಹಸಿರು. ಇನ್ನೂ ಓಪನ್ ಆಗಿಲ್ಲ ಇದು. ಒಳಗಡೆ ನಾರ್ಮಲ್ ಆಗಿದೆ. ನಾನು ನಿಮಗೆ ಸ್ಟೀಫನ್ ಚರ್ಚ್ ತೋರಿಸಿದ್ನಲ್ಲ, ಆ ಥರ ಏನಿಲ್ಲ. ಒಳಗಡೆ ನಾರ್ಮಲ್ ಆಗಿದೆ. ನೀವು ಇಲ್ಲಿ ಬಂದರೆ ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡು ನಿಮಗೆ ಬೋಟ್ ಹೌಸ್ ಸಿಗುತ್ತೆ. ಇಲ್ಲಿಂದ ಬೋಟ್ ಹೌಸು ಕಾಣುತ್ತೆ ನಿಮಗೆ. ಇಲ್ಲಿ ಚರ್ಚೆ ಪಕ್ಕದಲ್ಲೇ ಬೋಟ್ ಹೌಸ್ ಇರೋದು, ಅದನ್ನು ಕಾಣುತ್ತೆ. ಇದು ನೋಡಿ ಮೂರ್ತಿ ಮೇಯ್ನ್. ಅದು ಮಾತೆ ಮೂರ್ತಿ ಇತ್ತಲ್ಲ, ಅದೇ ಮೇಯ್ನ್. ಓಕೆ ಕನ್ನಡಿಗರೇ, ಬಂದರೆ ದಯವಿಟ್ಟು ವಿಸಿಟ್ ಕೊಡಿ. ಎಲ್ಲ ಕಡೆ ತಿರುಗಕ್ಕೆ ಹೋಗ್ತೀರಾ, ಆದರೆ ಇದೊಂದು ನೋಡಿ, ಹಳೇದು, ಹಳೆ ಕಾಲದ್ದು ಅಂತ ಹೇಳ್ತಾ ಇದ್ದೀನಿ. ಓಕೆ, ಬಾಯ್ ಕನ್ನಡಿಗರೇ.